ಮೂವಿ ನೋಡಿದ್ರ ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ರಿಲೀಸ್ ಆದಾಗ ನೋಡಕ್ ಆಗಿರ್ಲಿಲ್ಲ. ಇವತ್ತಂತೂ ಫಸ್ಟ್ ಮಿಸ್ ಮಾಡಬಾರ್ದು ಅನ್ಕೊಂಡು ಇವ್ನೆಲ್ಲಾನು ಕರ್ಕೊಂಡ್ ಬಂದೆ ನಾನು. ಆಕ್ಚುಲಿ ನೈಟ್ ಇಂದ ನಂಗೆ ನಿದ್ದೆ ಬಂದಿಲ್ಲ. ಈ ಸಲ ಮತ್ತೆ ರಮ್ಯಾ ಮತ್ತೆ ಸ್ಕ್ರೀನ್ ಅಲ್ಲಿ ನೋಡ್ಬೇಕು ಅನ್ನೋ ಎಕ್ಸೈಟ್ಮೆಂಟ್ ಅಲ್ಲಿ ನೈಟ್ ಎಲ್ಲ ನಿದ್ದೆ ಬಂದಿಲ್ಲ. ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗಿ ನಾನು ಬಂದಿದ್ದೆ. ರಮ್ಯಾ ಮೊನ್ನೆ ಸ್ವಲ್ಪ ನೋಡಕ್ ಸಿಕ್ತು ನಂಗೆ. ಲೈಕ್ ಸಿಕ್ಕಾಬಳೆ ಖುಷಿ ಆಗ್ತಿದೆ. ಮತ್ತೆ ಈ ರಿಲೀಸ್ ಆಗಿದೆ ಆಕಾಶವಾಣಿ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ. ಮೇಡಮ್ ನೀವೇನ್ ಮಾಡ್ತಿದ್ರಿ ಸಿನಿಮಾ ರಿಲೀಸ್ ಆದಾಗ ಫಸ್ಟ್ ಅವಾಗ ನಂಗೆ 4 ವರ್ಷನೋ 5 ವರ್ಷ ಇರ್ಬೇಕಷ್ಟೇ. ನಿಮ್ಗೆ ಆ ಸೀನಿಗೆ ಜೋರಾಗಿ ಬಿಸಿ ಹೊಡೆದ್ರಿ ಮೇಡಮ್ ನೀವು ಯಾವ ಸೀನ್ ಎಂಜಾಯ್ ಮಾಡಿದ್ರಿ ನೀವು ಇಬ್ರು ಮೀಟ್ ಮಾಡಿದ್ರು, ಆಮೇಲೆ ಸಾಂಗ್ ಬಂದಿದ್. ಆಹಾ ಎಂತ ಆ ಕ್ಷಣ, ಓ ಮೈ ಗಾಡ್ ಎಷ್ಟ್ ಚೆನ್ನಾಗ್ ಕಾಣಿಸ್ತಾರೆ ಅವ್ರಿಬ್ರು ಸ್ಕ್ರೀನ್ ಅಲ್ಲಿ. ನೋಡಕ್ಕೆ ಖುಷಿ. ಹಬ್ಬ ಇದೊಂಥರ ಅಪ್ಪು ಹಬ್ಬ. ಅಪ್ಪು ಸರ್ ನೋಡೋದೇ ಖುಷಿ. ಯಾವಾಗಲೂ ಫಸ್ಟ್ ನೋಡ್ಬೇಕು ತುಂಬಾ ಆಸೆ ಇತ್ತು. ಆ ಟೈಮ್ ನೋಡಕ್ ಆಗಿರ್ಲಿಲ್ಲ. ಸೊ ಇವಾಗ ಡ್ರೀಮ್ ಕಮ್ ಟ್ರೂ ತುಂಬಾ ಯಾವ ಮೂಮೆಂಟ್ ತುಂಬಾ ಎಂಜಾಯ್ ಮಾಡಿದ್ರಿ? ಸರ್ ಫಸ್ಟ್ ಸಿನಿಮಾ ರಿಲೀಸ್ ಆದ ಟೈಮಲ್ಲಿ ಏನ್ ಮಾಡ್ತಾ ಇದ್ರಿ? ಆಗ್ತದೆ ಇಲ್ಲ ಸ್ಕೂಲಲ್ಲಿ ಇದ್ದ. ಈಗ ಹೇಗಿತ್ತು ಸರ್ ಸ್ಕ್ರೀನ್ ನೋಡ್ತಾ ಇದ್ದ? ಸರ್ ಖುಷಿ ಸರ್. ತುಂಬಾ ದಿನಗಳಾದ್ಮೇಲೆ ನಾನು ಥಿಯೇಟರ್ ಬಂದ್ಬಿಟ್ಟು ಅಪ್ಪು 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 ಕಿರಿಸಿದೆ. ತುಂಬಾ ಖುಷಿ ಆಯ್ತು. ಅಟ್ ದ ಸೇಮ್ ಟೈಮ್ ರಿಯಲಿ ಮಿಸ್ ಅವ್ರು ಇರ್ಬೇಕಾಗಿತ್ತು. ನಮ್ ಕನ್ನಡ ಇಂಡಸ್ಟ್ರಿಲಿ ಒಂದು ಈ ವಾಯ್ಡೇ ಬರ್ತಾ ಇರ್ಲಿಲ್ಲ. ರಿಯಲಿ ಮಿಸ್ ಯು ಅಪ್ಪು ಸರ್. ಈಗ ಅಪ್ಪು ಸಿನಿಮಾ ರಿಲೀಸ್ ಆಯ್ತು, ಮತ್ತೆ ಇದು ಆಕಾಶ್ ಸಿನಿಮಾ ನೆಕ್ಸ್ಟ್ ಯಾವ್ದು ರಿಲೀಸ್ ಆಯ್ತು? ಐ ಹೋಪ್ ಜಾಕಿ ರಿಲೀಸ್ ಆಗ್ಬೇಕು. ನನ್ನ ಫೇವ್ರೇಟ್ ಮೂವಿ ಜಾಕಿ. ಸೊ ಜಾಕಿ ರಿಲೀಸ್ ಆದ್ರೆ ಮತ್ತೆ ಅಗೇನ್ ಬರ್ತ್ಡೇ ಫಸ್ಟ್ ಶೋ. ಪ್ರತಿಯೊಂದು ಸಿನಿಮಾ ರಿಲೀಸ್ ಆದ್ರೂ ಬರ್ತ್ಡೇ ಫಸ್ಟ್ ಶೋ. ಸರ್ ನಮಸ್ಕಾರ. 21 ವರ್ಷ ಆದ್ಮೇಲೆ ಮತ್ತೆ ಸಿನಿಮಾ ರಿಲೀಸ್ ಆಗಿದೆ. ನಿಮ್ಗೆ ಎಷ್ಟು ಖುಷಿ ಇದೆ ಸರ್? ಖುಷಿ ಅಂದ್ರೆ ಉಗಾದಿ ಹಬ್ಬ ಇನ್ನ ಬರೋವಾರ ಇರೋದು. ನಮ್ಗೆ ಇವಾಗೆ ಯುಗಾದಿ ಹಬ್ಬ. ಎಲ್ಲ ಅಪ್ಪು ಬಾಸ್ ಅಭಿಮಾನಿಗಳು ಇವತ್ತೇ ಸಂಭ್ರಮ ಆಚರಿಸ್ತಾ ಇದಾರೆ. ಥಿಯೇಟರ್ ಅಲ್ಲಿ ನೋಡ್ಬೋದಾಯ್ತು. ಹೊಸ ಸಿನಿಮಾಗೂ ಇಷ್ಟು ಕ್ರೇಜ್ ಇರಲ್ಲ. ಹಳೆ ಸಿನಿಮಾ ಆಗಿದ್ರು ಅಪ್ಪು ಬಾಸ್ ರಿಲೀಸ್ ಅಂತ ಗೊತ್ತಾಗಿದ್ದೇನೆ. ಬುಕ್ ಮೈ ಶೋಲಿ 5 ದಿನಕ್ಕೆ ಮುಂಚೆನೆ ಬಿಟ್ಟು ಹಾಫ್ ಅನ್ ಅವರ್ಗೆ ಹೌಸ್ಫುಲ್. ಅದೇ ನಮ್ಮ ಅಪ್ಪು ಬಾಸ್ ಅಂದ್ರೆ ಇಡೀ ಯಾರು ಏನೇ ಹೇಳಿದ್ರು ಏನೇ ಮಾಡಿದ್ರು ಅಣ್ಣವ್ರ ಕುಟುಂಬ ಅಪ್ಪು ಬಾಸ್ನ ಯಾರು ಮೀರ್ಸಕ್ ಆಗಲ್ಲ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಪ್ರತಿ ವರ್ಷ ನಮ್ಮ ಅಪ್ಪು ಬಾಸ್ ಅಪ್ಪು ಬರ್ತ್ಡೇ ದಿನದಲ್ಲೇ ಅಶ್ವಿನಿ ಮೇಡಮ್ ಅವರು PRK ಸಂಸ್ಥೆಯಿಂದ ಒಂದು ಸಿನಿಮಾ ರಿಲೀಸ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಎಲ್ಲಾ ಅಭಿಮಾನಿಗಳಿಗೂ ಯಾರಿಗೆ ಹೊಸ ಸಿನಿಮಾ ಬಂದ್ರು ನಮ್ಮ ಅಪ್ಪು ಬಾಸ್ ಸಿನಿಮಾ ಹೊಸ ಸಿನಿಮಾ ತರ ರಿಲೀಸ್ ಮಾಡ್ತಾರೆ. ಅಭಿಮಾನಿಗಳು ಅದೇ ತರ ಸಂಭ್ರಮ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆಕಾಶ್ ಸಿನಿಮಾ ಎಷ್ಟೇ 20 ವರ್ಷ 21 ವರ್ಷ ಬಿಟ್ಟು ನೋಡಿದಷ್ಟು ಫೀಲ್ ಇಲ್ಲ. ಈಗ ನಮ್ಮ ಅಪ್ಪು ಬಾಸ್ ನಮ್ ಕಣ್ ಮುಂದೆನೆ ಇದ್ದಾರೆ. ಈಗ ಸಿನಿಮಾ ನೋಡ್ಕೊಂಡು ಥಿಯೇಟರ್ ಇಂದ ಮನೆಗೆ ಹೋದ್ರೆ ಅಂತ ಅಷ್ಟು ಫೀಲ್ ಆಗುತ್ತೆ. ಅಪ್ಪು ಬಾಸ್ ಎಲ್ಲೂ ಹೋಗಿಲ್ಲ. ಅವರೆಲ್ಲಾ ಅಭಿಮಾನಿಗಳು ಹೃದಯಗಳಿದ್ದಾರೆ. ಅವ್ರು ಶಾಶ್ವತಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾ ಯಾರ್ಯಾರು ನೋಡಿದ್ರು ಈಗಿನ ಜನರೇಷನ್ ಅವರು ದಯವಿಟ್ಟು ಬನ್ನಿ ಆಕಾಶ್ ಸಿನಿಮಾ ನೋಡಿ. ನೀವು ಫ್ಯಾಮಿಲಿ ಸಮೇತ ಥಿಯೇಟರ್ ಅಲ್ಲಿ ಕುತ್ಕೊಂಡು ನೋಡ್ಬೋದು ಅಂತಂದ್ರೆ ಅದು ಅಣ್ಣವ್ರ ಕುಟುಂಬದಲ್ಲಿ ರಾಜ್ಕುಮಾರ್ ಅವ್ರು ಬಿಟ್ಟ ಅಂತಂದ್ರೆ ನಮ್ಮ ಅಪ್ಪು ಬಾಸ್ ಸಿನಿಮಾಗೆ ಆಡಿಯನ್ಸ್ ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇದ್ದು. ಅದಕ್ಕೆ ಇದೇ ಸಾಕ್ಷಿ. ತುಂಬಾ ಜನ ಬನ್ನಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ದೊಡ್ಡಬಳ್ಳಾಪುರದಿಂದ ಬಂದಿದ್ರಿ. 21 ವರ್ಷಗಳ ಹಿಂದೆ ಮೇಲ್ಕಟ್ಟಿ ಥಿಯೇಟರ್ ಈ ಚಿತ್ರ ನೋಡಿದ್ದೆ ನಾನು ನೆನಪು. ಅವತ್ತು ಮಹೇಶ್ ಬಾಬು ಅಪ್ಪು ಸರ್ ಎಲ್ಲಾನು ಬಂದು ನೋಡಿದ್ರು ಭಾನುವಾರ. ಇವತ್ತು 21 ವರ್ಷಗಳಾದ್ಮೇಲೆ ನರ್ತಕಿ ಥಿಯೇಟರ್ ಅಲ್ಲಿ ಬಿಡುಗಡೆ ಆಗಿದೆ ಅಪ್ಪು ಸರ್ ಬರ್ತಡೇ ಅಂಗವಾಗಿ. ಇವತ್ತೇ ಯುಗಾದಿ ಹಬ್ಬ. ನಮ್ಗೆ ಅಭಿಮಾನಿಗಳ ಸಂಭ್ರಮ ಹಬ್ಬ. ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ದಯಮಾಡಿ ಅಪ್ಪು ಸರ್ನ ನಾವು ವರ್ಷಕ್ಕೊಂದು ಚಿತ್ರ ನೋಡುವಂತದಲ್ಲ, ಹಲವಾರು ಚಿತ್ರಗಳನ್ನ ಮರು ಬಿಡುಗಡೆ ಆಗ್ಲಿ. ಅಪ್ಪು ಸರ್ ಸದಾ ಕನ್ನಡಿಗರ ಮನಸ್ಸಿನಲ್ಲಿದ್ದಾರೆ. ಅಪ್ಪು ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಗಿಫ್ಟ್ ಅಂದ್ರೆ ತಪ್ಪಾಗಲಾರ್ದು. ಯುಗಾದಿ ಹಬ್ಬದ ಗಿಫ್ಟ್ ಅಂದ್ರೆ ತಪ್ಪಾಗಲಾರ್ದು. ಇವತ್ತು ಕನ್ನಡ ಚಿತ್ರರಂಗ ಹೊಸ ಚಿತ್ರಗಳು ಚೆನ್ನಾಗಿ ಹೋಗ್ತಾ ಇಲ್ಲ. ಕಾರಣಗಳೆಲ್ಲ ನಿಮಗೂ ಗೊತ್ತಿದೆ. ಆದ್ರೆ ಮತ್ತೆ ಹಳಬರು ಏನ್ 70-80ರ ಘಟಕದಲ್ಲಿ ವಿಷ್ಣುವರ್ಧನ್ ಆಗಿರ್ಬೋದು, ಅನಂತನಾವ್ ಆಗಿರ್ಬೋದು, ಶಂಕರ್ನಾವ್ ಆಗಿರ್ಬೋದು, ಅಣ್ಣೋರ್ ಆಗಿರ್ಬೋದು, ಎಲ್ಲಾ ದಿಗ್ಗಜರು ಶಿವಣ್ಣ ಆಗಿರ್ಬೋದು, ಎಲ್ಲಾ ನಟರು ಏನ್ ಮಾಡಿದಾರೆ ಆ ಚಿತ್ರ ಮತ್ತೆ ಬಿಡುಗಡೆ ಆಗ್ಲಿ ಅಂತ ನನ್ನ ಆಸೆ. ಅದೇ ರೀತಿ 2026 ಏನ್ ಈ ಚಿತ್ರರಂಗಕ್ಕೆ ಈ 3 ವರ್ಷ ಕಳೆದ್ರೆ ಅಣ್ಣವ್ರಿಗೆ 100 ವರ್ಷ ಆಗ್ತಾ ಇದೆ. ಭಾರತ ರತ್ನ ಸಿಗ್ಲಿ ಅಪ್ಪು ರಾಜ್ಕುಮಾರ್ ಅವ್ರಿಗೆ. ಯಾಕೆಂದ್ರೆ ಮುಂದಿನ ತಿಂಗಳು ಅಣ್ಣವ್ರ ಬರ್ತಡೇ, ರಾಜ್ಕುಮಾರ್ ಅವ್ರ ಬರ್ತಡೇ. ಭಾರತ ರತ್ನ ಸಿಗ್ಲಿ ಅಂತ ಅವ್ರ ಅಭಿಮಾನಿಯಾಗಿ ಕೇಳ್ಕೊಳ್ತಾ ಇದ್ದೀನಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 5ನೇ ಮೂವಿ ಆಕಾಶ್ 2005 ಅಲ್ಲೇ ರಿಲೀಸ್ ಆಗಿ 200 ಡೇಸ್ ರನ್ನಿಂಗ್ ಬ್ಲಾಕ್ ಬಸ್ಟರ್ ವಿನ್ನಿಂಗ್ ಆಗಿತ್ತು. ಇವತ್ತು ಅವರ ಬರ್ತ್ಡೇಗೋಸ್ಕರ ಸಿನಿಮಾನ ರಿಲೀಸ್ ಮಾಡಿದ್ದಾರೆ. ಸರ್ ಸಖತ್ತಾಗಿದೆ. ಯಾಕಂತ ಕೇಳಿದ್ರೆ ಏನ್ ಹೇಳ್ಬೇಕಂತ ಕೇಳಿದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಆಕ್ಷನ್ ಆಗಿರ್ಬೋದು, ಅವ್ರು ಸೆಲೆಕ್ಟ್ ಮಾಡೋ ಸ್ಟೋರೀಸ್ ಆಗಿರ್ಬೋದು ಸಖತ್ತಾಗಿರುತ್ತೆ. ಅವ್ರು ರಿಯಲ್ ಸ್ಟಂಟ್ ಮಾಡ್ತಾರೆ. ಸಿನಿಮಾ ಸೂಪರ್ ಆಗಿದೆ. ಇಂತ ಒಂದು ಸಿನಿಮಾನ ಮಹೇಶ್ ಅವರು ಬರ್ದಿದ್ದಾರೆ. ಅವ್ರಿಗೆ ಸಲಾಮ್ ಮಾಡಿಬೇಕು. ಯಾಕಂತ ಕೇಳಿದ್ರೆ ಒಂದು ರೀಲ್ಸ್ ಮಾಡ್ಬೇಕಂದ್ರೆ ಸಣ್ಣದಾಗಿ
ಮಿನಿಮಮ್ ಟೈಮ್ಸ್ ಈ ರಿಸ್ಕ್ ತಗೊಬೇಕು ಅಂತವ್ರಲ್ಲಿ ಒಂದು ಒಳ್ಳೆ ಸ್ಟೋರಿ ಬರ್ತಿದ್ದಾರೆ. ಅದಕ್ಕೆ ಹ್ಯಾಟ್ಸಪ್. ಮತ್ತೆ ರಮ್ಯಾ ಮೇಡಮ್ ಅವರು ಆರ್ಟ್ ಆಗಿ, ಸ್ವೀಟ್ ಆಗಿ, ಕೀಟ್ ಆಗಿ ತುಂಬಾ ಸಖತ್ ಕಾಣಿಸಿದ್ದಾರೆ. ಟೋಟಲ್ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಸಬ್ಜೆಕ್ಟ್ ಮೂವಿ. ಪುನೀತ್ ರಾಜ್ಕುಮಾರ್ ಒಳ್ಳೆ ಸಬ್ಜೆಕ್ಟ್ ನಾವು ಆಯ್ಕೆ ಮಾಡ್ತಾ ಇದ್ರು. ಸಖತ್ತಾಗಿದೆ ಸರ್. ನೋಡ್ತಾ ಇದ್ರೆ ನಮ್ಗೆ ಎಲ್ಲೋ ಒಂದ್ ಕಡೆ ಪುನೀತ್ ರಾಜ್ಕುಮಾರ್ ಡೈರೆಕ್ಟ್ ಆಗಿ ನೋಡೋದಾಗಿದೆ. ಇವತ್ತು ರಾಘವೇಂದ್ರ ರಾಜ್ಕುಮಾರ್ ಮತ್ತೆ ಅಮ್ಮ ಅವ್ರ ಜೊತೆ ಸಿನಿಮಾ ನೋಡಿದ್ದೀನಿ. ಅದನ್ನ ತುಂಬಾ ಖುಷಿ ಆಯ್ತು ಸರ್.